ಅಂದ್ರೆ ನಾವು ಈ ವರ್ಷ 15 ದಿವಸದೊಳಗೆ ಬೆಲೆ ಕೊಡ್ತೀವಿ. 2 ಡಿಕ್ವರಿ ನಮ್ಮದು ಕಬ್ಬು ಈ ವರ್ಷ 400 ರೂಪಾಯಿ ಉಳಿದಾವು ಹೇಳ್ತಾರೆ ಬಾಯಿಲೆ. ಆದ್ರೆ ಹಿಂದಿಂದ ಕಬ್ಬು ಕೊಟ್ಟ ರೈತರಿಗೆ ಬಿಲ್ ಕೊಡ್ತಾರ, ಪೈಲೆ ಕೊಟ್ಟ ರೈತರಿಗೆ ಬಿಲ್ ಕೊಡೋದಿಲ್ಲ. ಯಾಕಂದ್ರ ಹಿಂದೆ ಕೊಟ್ಟ ರೈತ ಕಬ್ಬು ಏನು ಇವರಿಗೆ ತಮಗೆ ಆಗ್ತಿದ್ದಾಗ ಅಟ್ಟ ಕಬ್ಬು. ಯಾಕಂದ್ರ ಒಂದು ರೈತ ಗೊಂಜಾಳ ಬೆಳೆದಾಗ ಬೆಂಬಲ ಬೆಲೆ ಮಾಡ್ತೀವಿ, 2200 ರೂಪಾಯಿದಾಗ ನಾವು ತಗೋತೀವಿ ಅಂದ್ರು ಅದು ಜೀರೋ ಆಗಿ ಹೋಗ್ತದೆ. 15 ದಿವಸದೊಳಗೆ ಕಬ್ಬು ಕೊಡ್ರಿ ನಿಮ್ ಬಿಲ್ ಅಂತೇಳಿ ರೈತರ ಕಡೆ ಕಬ್ಬು ತಗೊಂಡು 3 ತಿಂಗಳ ರೊಕ್ಕ ಕೊಟ್ಟಿಲ್ಲ ಇವರು ಕಾರ್ಖಾನೆ ಮಾಲೀಕರು. ಇದಕ್ಕ ಸರ್ಕಾರ ಏನು ಸಂಬಂಧ ಐತೋ, ಏನು ಕಾರ್ಖಾನೆ ಮಾಲೀಕರು ಅಟ್ಟ ಸಂಬಂಧ ಇದ್ದಾರೋ, ಸರ್ಕಾರ ಸಂಬಂಧ ಐತಂದ್ರೆ ಕೇಳಿ ಇಸದು ಕೊಡಬೇಕು, ಒತ್ತಾಯ ಐತಿ. ಸಂಬಂಧ ಇಲ್ಲ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುವಂಗಿಲ್ಲ, ಒಂದು ರಾಜಕಾರಣಿನೂ ಬರುವಂಗಿಲ್ಲ. ನಾವು ರೈತರ ಕಬ್ಬು ಕೊಟ್ಟಿವು, ಕಾರ್ಖಾನೆ ಮಾಲೀಕ ತಗೊಂಡ ಹೆಂಗ್ ವಸೂಲಿ ಮಾಡ್ಬೇಕನ್ನೋದು ನಮ್ಗೆ ಗೊತ್ತೈತಿ. ಕಬ್ಬಾಣ ಬೆಳೆದಾಗ ಗೊತ್ತೈತಿ, ಕಬ್ಬ ಕೊಟ್ಟ ಬಳಿಕ ರೊಕ್ಕ ಹೆಂಗ್ ವಸೂಲಿ ಮಾಡ್ಬೇಕನ್ನೋದು ಗೊತ್ತೈತಿ. ಅದಕ್ಕೆ ನೆಂಟಿತ್ತು, ಸಂಬಂಧಪಟ್ಟಿದ್ದು ಅಂದ್ರೆ ನಮ್ಮ ರೊಕ್ಕ ಸರ್ಕಾರ ಸಂಬಂಧಪಟ್ಟ ತಗೊಂಡು ಕಿಸಿಂದ ತನ್ನ ಮೇಮೇಲೆ ತಗೊಂಡು ಕಾರ್ಖಾನೆಯಿಂದ ರೊಕ್ಕ ಕೊಡಿಸ್ಬೇಕು. ಒಂದು ಇಲ್ಲಪ್ಪ ನಮಗೇನು ಗೊತ್ತಿಲ್ಲ, ಅವ್ರ ಮನಸ್ಸಿಗೆ ಬಂದಂಗೆ ಬಲ್ಲಂಗ ಮಾಡ್ತಾರೆ. ರೈತರು ಬಲ ನೀವು ಬಲ ಅಂದ್ರೆ ನೀವು ಯಾರಿದ್ರು ಅಂತ ಇಂಟರ್ವ್ಯೂ ಆಗುವಂಗಿಲ್ಲ. ಎಷ್ಟು ಸುಳ್ಳು, 1000 ಸುಳ್ಳು. ಇವರು ಗೊಂಜಾಳ ಬೆಂಬಲ ಬೆಲೆ ಮಾಡ್ತೀವಿ ಅಂತಾರ, 15 ದಿವಸದೊಳಗೆ ಕಬ್ಬಿನ ಬೆಲೆ ತಂದು ಕೊಡ್ತೀವಿ ಅಂತಾರ. 15 ದಿವಸದಾಗ ಹೆಸರು ಕೊಡ್ತೀವಿ ಅಂದದ್ದು 3 ತಿಂಗಳ ಕಬ್ಬಿನ ಬೆಲೆ ಬಂದಿಲ್ಲ. ಮತ್ತೆ ಹಿಂದಿನ ಇವರಲ್ಲಿ ರೊಕ್ಕ ಹೋಗಿಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಕಾರ್ಖಾನೆ ಬಂದಾಗುವಾಗ 15 ದಿವಸ ಏನು ಕಬ್ಬ ಕೊಟ್ಟಿವು ಆ ರೊಕ್ಕ ಬಂದಾವ. ಪೈಲೆ ಕೊಟ್ಟವರು ರೊಕ್ಕ ಇಲ್ಲ. ಯಾಕಂದ್ರೆ ಇವ್ರಿಗೆ ಬೇಕಾದಾಗ ರೊಕ್ಕ ಕೊಡೋರು, ಬ್ಯಾಡದಾಗಿಲ್ಲ, ರೊಕ್ಕ ಇಲ್ಲ ತಿಳಿಲಿಲ್ಲ. ಇಂಥ ಕಾರ್ಖಾನೆ ಮಾಲೀಕರು, ಇಂಥ ಸಚಿವರು, ಒಬ್ಬ ಸಚಿವ ಮಾತಾಡ್ತಾನೆ ರೈತರ ಬಗ್ಗೆ. ರೈತರಿಗೇನ್ರಿ ಪುಕ್ಕಟ್ಟ ನೀರು ಕೊಡ್ತೀವೋ, ಪುಕ್ಕಟ್ಟ ಕರೆಂಟ್ ಕೊಡ್ತೀವೋ? ಪುಕ್ಕಟ್ಟ ನೀರು ಕೊಡ್ತೀಯಾ, ಪುಕ್ಕಟ್ಟ ಕರೆಂಟ್ ಕೊಡ್ತೀಯಾ? ನಮಗೂ ಬೇಕಾಗಿಲ್ಲ. ನಾವು 2 ಮಣಿ ಜನಸ 2 ಮಣಿ ಗದರಿ ಹಚ್ಚಿದ್ವಿ ಅಂದ್ರೆ ನಮ್ಮ ಹೊಟ್ಟೆ ತುಂಬತದೆ. ಯಾವ ಮಗ ನಮ್ಮ ರೈತರ ಅನ್ನ ತಿನ್ನೋದಿಲ್ಲತ್ತಾನೋ ಅವ್ ಬಂದು ನಮ್ಮ ರೈತರು ಬೆಳೆ ಮುಟ್ಲಿ ಬಂಗಾರ ಹಾಕತ್ತದ ಹಂಗ ಕೊಡ್ತೀವಿ ನಾವು. ಮತ್ತೆ ರೊಕ್ಕ ಕೊಟ್ಟ ಕೊಡಪ್ಪ ಉಪಕಾರದಿಂದ ಬೇಡ ಅಂದ್ರೆ ಬಂಗಾರ ಬೆಲೆ ಹಂಗ ಒಂದು ಗುಂಜಿಗೆ 15,000 ಆಗಿದ್ದಲ್ಲ. ನಮಗೆ ಗದರಿ ಕೆಲಸ ಬೆಳೆದ್ರೆ ಸಾಕು, ನಮಗೆ ಏನು ಇವ್ರು ಕರೆಂಟ್ ಬೇಕಾಗಿಲ್ಲ, ಇವ್ರು ನೀರು ಬೇಕಾಗಿಲ್ಲ, ಇವರು ಸಾಯಿನೂ ಬೇಕಾಗಿಲ್ಲ. ಯಾವಾಗ ರೊಕ್ಕ ಕೊಟ್ಟ ಒಂದು ಗುಂಜಿ ಕಾಳಿಗೆ 15,000 ರೂಪಾಯಿ ಕೊಟ್ಟು ಹೋಗ್ತಾನ, ಅವಾಗ ಅಟ್ಟ ಬೆಳೆದು ಕೊಡ್ತೀವ. ಯಾಕಂದ್ರೆ ನಾವು ಸಾವುಕಾರ ಆಗ್ಬೇಕಂತೇಳಿ ರೈತರ ಕೂತಿರಂಗ ಅವ್ರು ಸಾಕಂದ್ರಕ್ಕಿಂತ ಹೆಚ್ಚು, ಅವ್ರು ತಿನ್ನಕ್ಕೆ ಬೇಕಾದಕ್ಕಿಂತ ಹೆಚ್ಚು ಬೆಳಿತೀವಲ್ಲ. ಅದಕ್ಕೂ ನಾವು ಬಡವಾಗಿದ್ವು, ಅವ್ರು ಹೇಳಿದಂಗೆ ಕೇಳೋದಾಗೈತಿ. ಅದಾವಂತ ತಗೊಂಡ ಇಷ್ಟ ನಮ್ಮದು ಗುಂಜಿಗೆ 15,000. ನಾವು ಯಾಕೆ ಬಡವಾಗಿವ, ನಮ್ಮದು ಯಾಕೆ ಡಿಮಾಂಡ್ ಕಡಿಮೆ ಆಕೈತಿ? ನಮ್ಮದು ಡಿಮಾಂಡ್ ಹೆಚ್ಚಾಕೈತಲ್ಲ.
15,000 ರೂಪಾಯಿ ಗುಂಜಿ ಕಾಳು ಮಾಡ್ತಾರೆ ಹಂಗ. ಇಂಥ ಸರ್ಕಾರಗಳು ನಮ್ಗೆ ಗಂಟು ಬಿದ್ದು ನಮ್ಮ ಹುಚ್ಚ ರೈತರು ಬೆಳೆದು ರಾತ್ರಿನೂ ಗೊತ್ತಿಲ್ಲ, ಹಗಲಿನೂ ಗೊತ್ತಿಲ್ಲ, ಎಷ್ಟು ಲಿಮಿಟ್ ಬೆಳಿಬೇಕನ್ನೋದು ಗೊತ್ತಿಲ್ಲ. ಬರ್ತತ್ಯ ಏನು ಬರ್ತತಿ, ಕುತ್ತಿಗೆ ಹಾಕಿ ಬರ್ತತಿ ಒಪ್ಪ. ಅದನ್ನೆಲ್ಲ ಬೇಡ. ಈ ಕಾರ್ಖಾನೆ ಮಾಲೀಕ ಏನು 15 ದಿವಸದಾಗ ಕೊಡೋದಿತ್ತು, 3 ತಿಂಗಳಾಗೈತಿ, ತಕ್ಷಣ ಬೆಲೆ ಕೊಡ್ತಾನೋ ಅವನು ಎಳ್ಕೊಂಬಂದು ಏನ ಬಿಸಿಲಾಗ ಕುಡಿಸೋಣ. ಇಷ್ಟ ಹೇಳ್ಬೇಕು. ಅವ್ರ ಬೇಕಾದ್ರೆ ಬಿಲ್ ಕೊಡ್ತೀವಿ ಅಂತ ಹೇಳ್ಬೇಕು. ಬಿಲ್ ಕೊಡೋದಾಗಲಿಲ್ಲ ಅಂದ್ರೆ ಎಳ್ಕೊಂಬಂದು ಬಿಸಿಲಾಗ ಕುಡಿಸೋದು. ಎಲ್ಲರೂ ತೇಲ್ಬೇಡಿ. ತರುಣ್ರ ಕಾರ್ಖಾನೆ ಮಾಲೀಕರನ್ನ ಏನ ಇವನ ತರುಣ ಉಸ್ತುವಾರಿ ಮಂತ್ರಿನ ಕಬ್ಬು ಅವನ ಹೋದಾನಂದ್ರೆ ಅವನ ತರ್ಬೇಕ. ಏನತ್ತಾನು ನಮಗ್ ಬಂದ್ ಹೇಳಬೇಕು. ಅದಕ್ಕೆ ಸಂಬಂಧಪಟ್ಟ ಉಸ್ತುವಾರಿ ಮಂತ್ರಿ ಹೇಳ್ತಾನ, ಕಾರ್ಖಾನೆ ಮಾಲೀಕ ಹೇಳ್ತಾನ. ಏನ್ರಿ ಸುಮ್ಮನೆ ಏನಿಲ್ಲ ಅಂದ್ರೆ ಜಕ್ಕಂಬರ ಬಿಸಿಲಾಗ ಕುಡ್ಸಾರ. ನಮಗ್ ಕಬ್ಬು ಕೊಟ್ಟಿವಿ, ರೊಕ್ಕ ಕೊಡು, ಬಿಸಿಲಂಗೆ ಹೋಗುವ ಬಿಸಿಲಾಗ್ತವ್ರ. ಇಷ್ಟು ನನ್ನ 2 ಮಾತು ಮುಗಿಸಿ ಇರಾನ್ ಹೇಳಿಕೆಸಿಂದ ನಾನು 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಗುರು. ಇಲ್ಲಿಯವರೆಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತ ರೈತ ಮುಖಂಡರಾದ ಶ್ರೀಕಾಂತ್ ಗುಳನವರಿಗೆ ತುಂಬ ಧನ್ಯವಾದಗಳು.